ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನು ಕೊಟ್ಟಾಯಿತು. ಸದನದಲ್ಲಿ ಇವತ್ತು ಏನಾಯಿತು ಅನ್ನೋದ್ರ ಬಗ್ಗೆ, ಅದರಲ್ಲೂ ಪ್ರಮುಖವಾಗಿ ಬಿಜೆಪಿಯಿಂದ ಚಿದ್ರು ಹೋಗಿರುವಂಥ ಬಣ್ಣಗಳು ಮತ್ತೆ ಬಿಜೆಪಿ ಕಡೆಗೆ ಬರ್ತಾವ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಲಿಕ್ಕೆ ರವಿ ಸುಬ್ರಹ್ಮಣ್ಯ ನಮ್ಮ ಜೊತೆಗಿದ್ದಾರೆ. ಶಾಸಕರು, ಬಿಜೆಪಿ ನಾಯಕರು. ರವಿ ಸುಬ್ರಹ್ಮಣ್ಯ ಅವರ ಕಾರ್ಯಕ್ರಮ ನಮಗೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ರಾಜೀವ್ ಕುಡಿಚಿ ಶಾಸಕರು, BSR ಪಕ್ಷದ ಯುವ ಮುಖಂಡರು. ರಾಜೀವ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರು ಡಾಕ್ಟರ್ ಸುಧಾಕರ್, ಚಿಕ್ಕಬಳ್ಳಾಪುರ ಶಾಸಕರು, ಕಾಂಗ್ರೆಸ್ ಯುವ ಮುಖಂಡರು. ಸುಧಾಕರ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರಿದ್ದಾರೆ YSP ದತ್ತ, ಕಡೂರು ಶಾಸಕರು, JDS ಮುಖಂಡರು. ದತ್ತಾಜಿ, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಮೊದಲನೇ ಪ್ರಶ್ನೆ ರವಿ ಸುಬ್ರಹ್ಮಣ್ಯ ಅವರಿಂದ ಆರಂಭ ಆಗ್ತಾ ಇದೆ. ಯಡಿಯೂರಪ್ಪನವರು ಹೇಳಿದಂಥ ಮಾತು ಇವತ್ತು, ಸೊ ನಮ್ಮಲ್ಲಿ ಒಗ್ಗಟ್ಟಿರಲಿಲ್ಲ, ನಾವು ಚೆದ್ರು ಹೋದ್ವಿ, ಹೀಗಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣ ಆಯಿತು, ಮುಂದಂಥ ಸ್ಥಿತಿ ಇರಲ್ಲ, ನೆಕ್ಸ್ಟ್ ಬರುವಂಥ ಮಹಾಚುನಾವಣೆಯಲ್ಲಿ ನಾವು ನಿಮಗೆ ಪಾಠ ಕಲಿಸ್ತೀವಿ, 7-8 ಸ್ಥಾನಗಳಿಗೆ ಮಾತ್ರ ಸೀಮಿತ ಮಾಡ್ತೀವಿ ಅಂತ. ಇದು ಬೇರೆ ಬೇರೆ ಸಂದೇಶಗಳನ್ನು ರವಾನಿಸ್ಯಾರೆ ಅಂತ. ಕೇವಲ ಏನು ಅಂದರೆ ತಾವು ಮಾತ್ರ BJP ಕಡೆ ಬರುವಂಥದ್ದು ಮಾತ್ರ ಅಲ್ಲ, ಅಥವಾ ಜೊತೆ ಸೇರಿಕೊಂಡು ನಾವು ಚುನಾವಣೆ ಸ್ಪರ್ಧೆ ಮಾಡ್ತೀವಿ ಅನ್ನೋಂಥದ್ದು ಮಾತ್ರ ಅಲ್ಲ, BSR ಪಕ್ಷ ಕೂಡ ಬರಬಹುದು ಆ ನಿಟ್ಟಿನಲ್ಲಿ ಅನ್ನುವಂಥ ಒಂದು ಸಂದೇಶ ರವಾನೆ ಆಗಿದೆ. ಏನಂತೀರಿ ಇದ್ರ ಬಗ್ಗೆ? ಈಗ ತಾವು ಹೇಳಿದಾಗೆ ಯಡಿಯೂರಪ್ಪನವರು ಇವತ್ತು ಏನು ಸದನದಲ್ಲಿ ಮಾತಾಡಿದ್ದಾರೆ, ಕಾಂಗ್ರೆಸ್ ಪಕ್ಷ ಇವತ್ತು ಏನು ಆಡಳಿತಕ್ಕೆ ಬಂದಿದೆ ಅದು ಕಾಂಗ್ರೆಸ್ಸಿನ ಸಾಧನೆ ಅಂತ ಹೇಳಿ ಬಹುಶಃ ಯಾವುದೇ ರಾಜಕೀಯ ಪಕ್ಷದವರಾಗಲಿ ಅಥವಾ ಕರ್ನಾಟಕದ ಜನ ಆಗಲಿ ಒಪ್ಕೋತಾ ಇರಲಿಲ್ಲ. ಇವತ್ತು ನಮ್ಮ ಪಕ್ಷದಲ್ಲಿದ್ದಂತಹ ಕೆಲವು ಭಿನ್ನಾಭಿಪ್ರಾಯಗಳು ಇವತ್ತು ಕಾಂಗ್ರೆಸ್ಗೆ ಆಡಳಿತವನ್ನು ನಡೆಸ್ತಕ್ಕಂಥ ಒಂದು ಸ್ಥಿತಿಯನ್ನು ತಂದುಕೊಡ್ತು ರಾಜ್ಯದಲ್ಲಿ. ಇವತ್ತು ಅವ್ರು ಹೇಳಿದ್ದಾರೆ, ನಮ್ಮ ತಪ್ಪಿನ ಅರಿವಾಗಿದೆ, ನಮಗೆ ನಮ್ಮ ತಪ್ಪನ್ನು ನಾವು ತಿದ್ಕೊಳ್ತೀವಿ ಅಂತ. ಅದು ತಪ್ಪು ಯಾವ ಕಡೆ ಅಂದರೆ ಇವತ್ತು ಯೋಚನೆ ಮಾಡಬೇಕಾಗಿದೆ ನಾವು. ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಾಂಗ್ರೆಸ್ಸಿಗೆ 7-8 ಸ್ಥಾನಗಳು ಸಿಕ್ಕೋ ರೀತಿಯಲ್ಲಿ ನೋಡ್ಕೋತೀವಿ ಅಂತ. ಆದರೆ ಅವರು ನಾವು BJPಗೆ ಸೇರ್ಕೋತೀವಿ ಅಥವಾ ಇನ್ನೊಂದು ಕಡೆ ಹೊಂದಾಣಿಕೆ ಮಾಡ್ಕೋತೀವಿ ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿಲ್ಲ. ಆದರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರುಗಳಿದ್ದಾರೆ, ಪಕ್ಷದ ನಾಯಕರುಗಳು ಎಲ್ಲ ಕೂತ್ಕೊಂಡು ಚರ್ಚೆ ಅನಿವಾರ್ಯ ಸ್ಥಿತಿಯಲ್ಲಿ ಅದು ಆಗಲೂಬಹುದು. ನಾನು ಇಲ್ಲ ಅಂತಕ್ಕಂಥದ್ದನ್ನು ತಳ್ಳಿ ಹಾಕೋದಿಲ್ಲ. ಆದರೆ ಅವರು ನಾನು BJP ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಅಲ್ಲೇನು ಪ್ರಸ್ತಾಪ ಮಾಡಿಲ್ಲ. ಇವತ್ತು BSR ಕಾಂಗ್ರೆಸ್ ಆಗಿರ್ಬೋದು ಅಥವಾ ಯಡಿಯೂರಪ್ಪನವರಾಗಿರ್ಬೋದು ನಮ್ಮ ಜೊತೆಯಲ್ಲಿ ಇದ್ದವರು ಒಟ್ಟಾಗಿ ಕೆಲಸ ಮಾಡಿದ್ದು. ಏನೋ ಅನಿವಾರ್ಯ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ನಾವು ವಿಭಜನೆ ಆಗಬೇಕಾದಂಥ ಅನಿವಾರ್ಯತೆ ಬಂತು. ಅದರಲ್ಲಿ ಈ ಅವಕಾಶವನ್ನು ಉಪಯೋಗಿಸ್ಕೊಂಡು ಕಾಂಗ್ರೆಸ್ ಇವತ್ತು ತಾವೇ ಹೇಳೋ ಪ್ರಕಾರ ಹಾಗಾಗಬಾರ್ದಾಗಿತ್ತು, ನಮಗೆ ಜ್ಞಾನೋದಯ ಆಗಿದೆ ಈಗ ಅಂತ. ಜ್ಞಾನೋದಯ ಆಗಿದೆ ಅನ್ನೋದಕ್ಕಿಂತ ನಮ್ಮ ತಪ್ಪು ಖಂಡಿತವಾಗ್ಲೂ ಆಗಿದೆ. ಎಲ್ಲೋ ನಾವು ನಿಮ್ಮ ತಪ್ಪು ನಿಗರವಾಗಿದೆ. ಆದರೆ ಎಲ್ಲೋ ಒಂದು ಕಡೆಗೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥವರು, ಉಪಮುಖ್ಯಮಂತ್ರಿಗಳಾಗಿದ್ದಂಥವ್ರು ಈಶ್ವರಪ್ಪನವರು ಇದಕ್ಕೆ ಸಂಬಂಧಪಟ್ಟ ಅಪಸ್ವರ ಎತ್ತಿದ್ದಾರೆ. ಅಪಸ್ವರ ಎತ್ತಿರ್ತಕ್ಕಂಥದ್ದು ಅಂದರೆ ಕಾಂಗ್ರೆಸ್ನವ್ರಿಗೆ ಅವತ್ತು ಯಡಿಯೂರಪ್ಪನವರು ಅವತ್ತು BJPಯನ್ನು ನಿಷ್ಠೂರ ಮಾಡಿಕೊಂಡು BJP ಜೊತೆಲಿ ಹೊರಗಡೆ ಹೋಗಿದ್ದರಿಂದ ಕಾಂಗ್ರೆಸ್ ಅಧಿಕಾರ ಬಂತು. ಇವತ್ತು ಕಾಂಗ್ರೆಸ್ಸನ್ನು ಸೋಲಿಸ್ತೀವಿ ಅಂತಕ್ಕಂಥ ಮಾತಾಡಿದ್ದಾರೆ. ಆದರೆ ಅವ್ರು ಸರಿಯಾದಂಥ ನಿರ್ಧಾರ ತಗೋಬೇಕು. ಇದರಿಂದ ರಾಜ್ಯದ ಜನಕ್ಕೆ ಅನುಕೂಲ ಆಗೋದಿಲ್ಲ. ನಿರ್ಧಾರ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಸರಿಯಾದಂಥ ನಿರ್ಧಾರ ತಗೊಳ್ಳಿ ಅಂತ ಹೇಳಿದ್ದಾರೆ. ಓಕೆ ಫೈನ್. ರಾಜೀವ್, ಭಾಳ ಪ್ರಮುಖವಾಗಿ ನಿಮಗೆ ಕೇಳಬೇಕು, ಏನಾದರೂ ನಿಮ್ಮ ಪಕ್ಷದಲ್ಲಿ ಆ ರೀತಿ ಚಿಂತನೆಗಳಾಗ್ತಾ ಇದೆಯಾ BJP ಕಡೆ ಹೋಗುವಂಥದ್ದು? ಇಲ್ಲ, ಇಲ್ಲಿಯವರೆಗೆ ಅಂತಹ ಯಾವುದೇ ಬೆಳವಣಿಗೆಗಳು, ಚರ್ಚೆಗಳು ನಮ್ಮಲ್ಲೇ ಆಗಿಲ್ಲ. ಕರ್ನಾಟಕದಲ್ಲಿ ಪರ್ಯಾಯವಾದಂತಹ ರಾಜಕಾರಣವನ್ನು ಹುಟ್ಟು ಹಾಕಬೇಕು ಅನ್ನುವಂತಹ ಒಂದು ದೃಷ್ಟಿಕೋನವನ್ನೇ ಇಟ್ಕೊಂಡು ಸನ್ಮಾನ್ಯ ಸ್ವಾಭಿಮಾನಿ ಶ್ರೀರಾಮುಲು ಅವರ ಜೊತೆಗೂಡಿ ನಾವೆಲ್ಲರೂ ಪಕ್ಷವನ್ನು ಕಟ್ಟಿದ್ದೀವಿ. ನಾನು ಕೇವಲ BSR ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ಗೆದ್ದು ಬಂದವನಲ್ಲ. ಈ ಪಕ್ಷವನ್ನು ಹುಟ್ಟು ಹಾಕುವಂತಹ ಸಂದರ್ಭದಲ್ಲಿ ನಾನು ಜೊತೆಯಾಗಿ ಇದ್ದು ಪಕ್ಷವನ್ನು ಕಟ್ಟಿದ್ದು. ಹಾಗಾಗಿ ಒಂದೇ ಒಂದು ಚುನಾವಣೆಯ ಫಲಿತಾಂಶದ ನಂತರ ನಾವು ಹೊಂದಾಣಿಕೆಗೆ ಹೋಗಿಬಿಡ್ತೀವಿ ಅನ್ನೋದಾದರೆ ಪಕ್ಷ ಹುಟ್ಟು ಹಾಕುವಂತಹ ಬದ್ಧತೆ ಏನಿರುತ್ತೆ? ಪಕ್ಷವನ್ನು ಹುಟ್ಟು ಹಾಕಿದ್ದೇವೆ ಅಂತ ಹೇಳಿದ್ರೆ ಅದರ ಏರಿಳಿತಗಳನ್ನು ಎದುರಿಸಲಿಕ್ಕೆ ಒಂದು ಗಂಡದೆ ಇರಬೇಕು, ಧೈರ್ಯ ಇರಬೇಕು. ಆ ಧೈರ್ಯಕ್ಕೆ ನಮ್ಮ ಸನ್ಮಾನ್ಯ ಶ್ರೀರಾಮುಲು ಅವರು ತಯಾರಾಗಿದ್ದಾರೆ, ನಾವೆಲ್ಲರೂ ಸಿದ್ಧವಾಗಿದ್ದೇವೆ. ಅದಕ್ಕಾಗಿ ಯಾವುದೇ ರೀತಿಯ ಮೈತ್ರಿಯ ವಿಷಯಗಳು ಬಂದಾಗ ಚರ್ಚೆ ಮಾಡಬಹುದು ಬಿಟ್ಟರೆ ಒಂದು ಪಕ್ಷದಲ್ಲಿ ವಿಲೀನ ಮಾಡುವಂತಹ ಪ್ರಕ್ರಿಯೆ ಅಥವಾ ಯೋಚನೆ ಅದು ಸದ್ಯಕ್ಕೆ BSR ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅನ್ನುವಂತಹ ಒಂದು ಸ್ಪಷ್ಟವಾದಂತಹ ಮಾತನ್ನು ನಾನು ಹೇಳ್ತೇನೆ. ಸೊ ವಿಲೀನ ಹಾಗಾದ್ರೆ ಇಲ್ಲ ಸದ್ಯಕ್ಕೆ ಹಾಗಾದ್ರೆ ಅಂತ? ಯಾವುದೇ ಕಾರಣಕ್ಕೂ ವಿಲೀನ ಮಾಡುವಂತಹ ಪ್ರಶ್ನೆ BSR ಕಾಂಗ್ರೆಸ್ ಪಕ್ಷದ ಮುಂದೆ ಇಲ್ಲ. ಮತ್ತೆ ಯಾಕೆ ಈ ರೀತಿಯ ಸುದ್ದಿಗಳು ಬರ್ತಾವೆ ಹಾಗಾದ್ರೆ? ಎಲ್ಲಿ ಕೂಡ ನಮ್ಮ ನಾಯಕರು ಆ ಮಾತನ್ನು ಹೇಳಿಲ್ಲ. ಸನ್ಮಾನ್ಯ ಯಡಿಯೂರಪ್ಪನವರ ಉತ್ಸಾಹ, ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಇಂತಹ ಉತ್ಸಾಹದ ಮಾತುಗಳು ಅವು ಇರ್ತವೆ. ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಅವರ ಉತ್ಸಾಹವನ್ನು ನಾನು ಕೂಡ ಗೌರವಿಸ್ತೇನೆ. ಹೊಂದಾಣಿಕೆ ಆಗ್ಬೋದು ಹಾಗಾದ್ರೆ ಮುಂದಿನ ದಿನಗಳಲ್ಲಿ? ಅಲ್ಲ, ಬಹಳಷ್ಟು ಏಕ ಪ್ರಕಾರದ ಸಿದ್ಧಾಂತಗಳನ್ನು ಇರುವಂತಹ ಪಕ್ಷಗಳು ಹೊಂದಾಣಿಕೆಯನ್ನು ಮಾಡಿಕೊಂಡು ತಮ್ಮ ಸಿದ್ಧಾಂತಗಳನ್ನು ಎಲ್ಲೂ ಕಳೆದುಕೊಳ್ಳಾರದೆ ಹೊಂದಾಣಿಕೆಗೆ ಹೋಗುವಂತ. ಯಾಕಂದ್ರೆ ಇದೇ ವೇದಿಕೆಯಲ್ಲಿ ನಿಮ್ಮ ಪಕ್ಷದ ವಕ್ತಾರರು, ಹಿರಿಯ ಪತ್ರಕರ್ತರು ರವೀಂದ್ರ ರಶ್ಮಿ ಬಹಳ ಸಂದರ್ಭಗಳಲ್ಲಿ ಹೇಳ್ಯಾರೆ. ಏನಂತಂದ್ರೆ
ಯಾಕೆ ಈಗ ಹಿಂದುಳಿದ ವರ್ಗದವರು ಒಬ್ಬರು ಮುಖ್ಯಮಂತ್ರಿ ಆಗಬೇಕು ಅಂತ ಇಲ್ಲಿ ಬಯಸೋದಾದರೆ, ಮುಖ್ಯಮಂತ್ರಿ ಮಾಡೋದಾದರೆ ದೇಶದ ಪ್ರಧಾನಿಯಾಗಿ ಒಬ್ಬ ಹಿಂದುಳಿದ ವರ್ಗದವ್ರು ಆಗಬೇಕು ಅಂತ ನಾವು ಯಾಕೆ ಬಯಸಬಾರ್ದು, ನಾವು ಯಾಕೆ ಬೆಂಬಲಿಸಬಾರ್ದು ಅನ್ನುವಂಥ ಪ್ರಶ್ನೆ ಅವ್ರದ್ದು. ಖಂಡಿತ. ಅದರಲ್ಲಿ ಯಾವುದೇ ಒಬ್ಬ ತಳ ಸಮುದಾಯದ ನಾಯಕ ಈ ರಾಷ್ಟ್ರದ ಚುಕ್ಕಾಣಿಯನ್ನು ಹಿಡಿತಾರೆ ಅಂದರೆ ಅದಕ್ಕೆ ನಾವು ಯಾಕೆ ಬೇಡ ಅಂತ ಹೇಳಿ. ಸಂಘದಿಂದ ಸಂದರ್ಭದಲ್ಲಿ ಹಾಗಾದ್ರೆ ಹೊಂದಾಣಿಕೆ ಆಗತ್ತಾಗಾದ್ರೆ ಅಂತಿರ್ತಾವೆ. ಇಲ್ಲ, ಅದು ತದನಂತರದಲ್ಲಿ ಈ ರಾಜ್ಯ ಮಟ್ಟದ ನಾಯಕರು ಯಾವ ರೀತಿಯ ತೀರ್ಮಾನವನ್ನು ತಗೊಳ್ತಾರೆ ಅದನ್ನು ನಾವು ನೋಡಬೇಕಾಗಿದೆ. ಎಸ್ ಸುಧಾಕರ್, 7-8 ಸ್ಥಾನಗಳಿಗೆ ಮಾತ್ರ ಸೀಮಿತ ಆಗ್ಬಿಡ್ತೀರಿ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ, ನಿಮಗೆ ಒಂದು ಎಚ್ಚರಿಕೆ. ಈಗ ಯಡಿಯೂರಪ್ಪನವರ ಸ್ಟೇಟ್ಮೆಂಟನ್ನು ನಾವು ನೋಡಿದ್ದೀವಿ ಇವತ್ತಿನ ದಿವಸ. ಈಗ ಯಡಿಯೂರಪ್ಪನವ್ರಿಗೆ, ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಬೇರೆ ದಾರಿ ಇಲ್ಲ. ಈಗ ಅವರ KJP ಪಕ್ಷವನ್ನು ಅವರು ಮುನ್ನಡೆಸುವಂಥ ಶಕ್ತಿ ಅವರಲ್ಲಿ ಉಳಿದಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಹಾಗಾಗಿ BJP ಜೊತೆ ಅವ್ರಿಗೆ ಹೋಗಲಿಕ್ಕೆ ಅವರ ಅನಿವಾರ್ಯತೆ ಇದೆ. ಅದೇ ರೀತಿ BJP ಪಕ್ಷಕ್ಕೆ ಕೂಡ ಇವತ್ತಿನ ದಿವಸ ಯಡಿಯೂರಪ್ಪನವರ ನಾಯಕತ್ವ ಅನಿವಾರ್ಯ ಅಂತ ನನಗನ್ಸುತ್ತೆ. ಇವೆರಡೂ ಪಕ್ಷಗಳು ವಿಲೀನ ಆಗಲಿ ಅಥವಾ ಅಲೈನ್ಮೆಂಟ್ ಆಗಲಿ ಯಾವುದಾದ್ರೂ ಪದ ಯಾವುದಾದ್ರೂ ಬಳಸಿ ಎರಡೂ ಒಂದೇ. ನಾವು ಯಾವತ್ತೂ BJP ಬೇರೆ KJP ಬೇರೆ ಅಂತ ನಾವು ಭಾವಿಸ್ಕೊಂಡಿರಲಿಲ್ಲ. ಎರಡೂ ಎರಡು ಮುಖಗಳ ಒಂದೇ ಕಾಯಿನ್ ಅಂತಲೇ ಭಾವಿಸ್ಕೊಂಡಿದ್ದೀವಿ. ಹಾಗಾಗಿ ಈಗ ಇವೆರಡೂ ಪಕ್ಷಗಳು ಲೋಕಸಭೆ ನಿಮಿತ್ತ, ಚುನಾವಣೆ ನಿಮಿತ್ತ ಅವರು ಒಂದಾದರೆ ನಮಗೆ ಇನ್ನೂ ಸ್ವಾಗತ ಮಾಡ್ತೀವಿ. ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ನಿಜವಾದ ಶಕ್ತಿ ನಾವು ಈ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಪ್ರಣಾಳಿಕೆಯ ಮುಖಾಂತರ ನಾವು ಏನು ಕೊಡ್ತೀವಿ, ಸರ್ಕಾರದ ಕಾರ್ಯಕ್ರಮಗಳು ಏನು ಅನ್ನೋ ಆಧಾರದ ಮೇಲೆ ನಾವು ಇವತ್ತು ಬಂದಿದ್ದೀವಿ. ಈ ಲೋಕಸಭಾ ಚುನಾವಣೆಗೆ ನಮಗೆ ಸುಮಾರು 10 ತಿಂಗಳಿಂದ 1 ವರ್ಷದ ಕಾಲ ಸಮಯ ಇದೆ. ಈಗ 1 ವರ್ಷಗಳಲ್ಲಿ ನಾವು ನೀಡಿದಂಥ ಕಾರ್ಯಕ್ರಮಗಳು ಜನಸಾಮಾನ್ಯರು ಕಾಂಗ್ರೆಸ್ ಪಕ್ಷಕ್ಕೆ ಕೊಡುವಂಥ ತೀರ್ಮಾನ ಏನು ಅಂತ ಲೋಕಸಭೆ ಚುನಾವಣೆ ನಿಮಗೆ ದಿಕ್ಸೂಚಿ ಆಗ್ತದೆ. ಈ ಸರ್ಕಾರದ ನಿಲುವುಗಳೇನು, ಈ ಪಕ್ಷ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಇವ್ರು ಹೇಳ್ದಂಗೆ ನೆಗೆಟಿವ್ ವೋಟಿಂಗಲ್ಲಿ ಬಂದಿದ್ದೀವ, ನಾವು ಪಾಸಿಟಿವ್ ರೆಫರೆಂಡಮ್ ಮೇಲೆ ಬಂದಿದ್ದೀವ ಅನ್ನೋದು ಲೋಕಸಭೆ ಚುನಾವಣೆ ಒಂದು ದಿಕ್ಸೂಚಿ ಆಗ್ತದೆ. ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕೊಡುವಂಥ ಕಾರ್ಯಕ್ರಮಗಳು ಈಗಾಗಲೇ ನಾವು ಪ್ರಣಾಳಿಕೆಯಲ್ಲಿ ಅನ್ನಭಾಗ್ಯವನ್ನು ಏನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಮೊದಲನೇ ದಿವಸ ಕೂಡ ಅವರು ಘೋಷಣೆ ಮಾಡಿದ್ರು. ಈಗಾಗಲೇ ಅದನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ. ಹಾಗಾಗಿ ನಾವು ಏನು ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ ಇವೆಲ್ಲವನ್ನು ನಾವು ಇಂಪ್ಲಿಮೆಂಟೇಷನನ್ನು ಅನುಷ್ಠಾನಕ್ಕೆ ತರುವಂಥ ಕಾರ್ಯಕ್ರಮಗಳು ಬರುವ ದಿನಗಳಲ್ಲಿ ನೀವು ಕಾಣ್ತೀರಿ. ಓಕೆ ದತ್ತವರೇ, ಸೊ ಬಹುಶಃ ಬೇರೆ ಬೇರೆಯವರು ಅಲೈನ್ ಮಾಡ್ಕೊಳ್ಳುವಂಥದ್ದು, ಬೆಂಬಲ ಕೊಡುವಂಥದ್ದು, ಜೊತೆಗೆ ಏನಂದರೆ ಒಂದರಲ್ಲಿ ಇನ್ನೊಬ್ಬರು ಮರ್ಜಾಗುವಂಥದ್ದು ಅದು ನಿಮಗೆ ಸಂಬಂಧಪಟ್ಟಿರುವಂಥ ಸಂಗತಿ ಅಲ್ಲ. ಆದರೂ ಕೂಡ ರಾಜ್ಯದ ರಾಜಕೀಯ ಬೆಳವಣಿಗೆ ಹಿನ್ನೆಲೆಯಲ್ಲಿ ನೋಡಿದ್ರೆ ಒಂದು ಪಕ್ಷ ಏನು ಅಂದರೆ ಅದು ಬೇರೆ ಬೇರೆ ಪಕ್ಷಗಳ ಮೇಲೂ ಕೂಡ ಸ್ಪಷ್ಟವಾದಂಥ ಪರಿಣಾಮ ಬೀರುತ್ತೆ. ಸೊ KJP ಕೂಡ ಬಹಳಷ್ಟು ಕಡೆಗೆ JDSಗೂ ಕೂಡ ಒಂದಷ್ಟು ಹೊಡೆತಗಳನ್ನು ಕೊಟ್ಟಿದೆ. ಸೊ ಇಂಥ ಸಂದರ್ಭದಲ್ಲಿ ಈ ರೀತಿ ಹೊಂದಾಣಿಕೆಗಳು ಅನ್ನುವಂಥದ್ದು ನಿಮ್ಮ ಪಕ್ಷದ ಮೇಲೂ ಕೂಡ ಪರಿಣಾಮ ಬೀರ್ಬೋದು. ಆ ಥರ ಸಾಧ್ಯತೆಗಳಿದೆಯಾ? ಇಲ್ಲ, ಇದು KJP BJP ಒಂದಾಗುವುದು ಅಥವಾ ರಾಜೀವ್ ಹೇಳಿದಾಗೆ BSR ಪಕ್ಷ ಏನಾದ್ರು ಹೊಂದಾಣಿಕೆ ಮಾಡ್ಕೊಳ್ಳೋವಂಥದ್ದು ಇವ್ಯಾವೂ ಕೂಡ ನಮ್ಮ ಪಕ್ಷದ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ. ಏಕೆಂದರೆ ಒಂದು ಇದರೊಳಗಡೆ ಏನು ಗಮನಿಸಬೇಕಾದ್ದು ಅಂದರೆ ಯಡಿಯೂರಪ್ಪನವ್ರಿಗಾಗಿರೋ ಭ್ರಮನಿರಸನ. ಭಾಳ ಉತ್ಸಾಹದಲ್ಲಿ ಮಾತಾಡಿದ್ದಾರೆ ಅಂತ ನಾವು ಭಾವಿಸ್ತೀವಿ. ಅದು ಉತ್ಸಾಹ ಅಲ್ಲ, ಅದು ಹತಾಶೆ ಮತ್ತು ಭ್ರಮನಿರಸನ. ಜೊತೆಗೆ ನೋಡಿ, ಅದಕ್ಕೂ ಕೂಡ ರಾಜು ಒಂದು ಪದ ಬಳಸಿದರು, ಗಂಡದೇ ಬೇಕು ಏಳು ಬೀಳಲ್ಲಿ ಅಂದರೆ. ರಾಜು ಗೆದ್ದಿರೋದಿದೆಯಲ್ಲ, ನಾನು ಅವ್ರು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ. ಯಾಕೆಂದರೆ ಮಾಧ್ಯಮಗಳಲ್ಲಿ ರಾಜೀವ್ ಗೆಲುವು ಕೂಡ ಸಾಕಷ್ಟು ಖುಷಿಪಟ್ಟಿರುವಂಥ ಜನ ಇದ್ದಾರೆ, ಪಕ್ಷದಕ್ಕಲ್ಲ. ಹೌದು. ಹಾಗಾಗಿ ಅವರೊಂದು ಮಾತು ಹೇಳಿದರು, ನಾವೊಂದು ಪಕ್ಷ ಕಟ್ಟಬೇಕಾದ್ರೆ ನಾವು ಯಾವುದೋ ಒಂದು ಕಾರಣ ಕೊಟ್ಕೊಂಡು ಈ ಕಾರಣಕ್ಕೆ ಪಕ್ಷ ಕಟ್ತೀವಿ ಅಂತೇಳಿ ಸ್ವಾಭಿಮಾನಿ ಅನ್ನೋ ಏನೋ ಒಂದು ಕಾರಣ ಕೊಟ್ವಿ ಅಂತ. ಯಡಿಯೂರಪ್ಪನವ್ರಿಗೆ ಈಗಾಗಲೇ ಭ್ರಮನಿರಸನ ಆಗಿದೆ. ಒಂದು ಪ್ರಾದೇಶಿಕ ಪಕ್ಷ ಕಟ್ತೀನಿ, ಕನ್ನಡದ ನೆಲ ಜಲ ಪ್ರಾದೇಶಿಕತೆ ಅಂತ ಘೋಷಣೆ ಮಾಡಿದರು. ಈಗಾಗಲೇ ರಾಷ್ಟ್ರೀಯ ಪಕ್ಷಕ್ಕೆ ಮತ್ತೆ ನಾನು ಹೋಗಲೇಬೇಕಾದ ಅನಿವಾರ್ಯತೆ ಅಂತ ಭಾಷಣ ಮಾಡ್ತಿದ್ದಾರೆ. ಅದರ ಅರ್ಥ ಒಂದು ಪ್ರಾದೇಶಿಕ ಪಕ್ಷನ ಧಾರಣ ಶಕ್ತಿ ಬೇಕು. ಸಸ್ಟೈನ್ ಮಾಡಿಕೊಂಡು ಸೋಲ್ಲಿ ಗೆಲ್ಲಿ 2 ಸೀಟ್ ಬರುತ್ತೋ 1 ಸೀಟ್ ಬರುತ್ತೋ, ನಾವು ಪ್ರಾದೇಶಿಕ ಪಕ್ಷ ನಮ್ಮದೊಂದು ನಿಲುವಿದೆ, ರಾಷ್ಟ್ರೀಯ ಪಕ್ಷಗಳನ್ನು ತಿರಸ್ಕರಿಸ್ತೀವಿ, ಈ ನೆಲದ ಜಾಯಮಾನಕ್ಕೆ ಬದ್ಧರಾಗಿರ್ತೀವಿ ಅನ್ನುವಂಥ ತೀರ್ಮಾನ ತೊಗೊಂಡು ಸಲ್ಲಿಸಬೇಕು. ಐ ಆಮ್ ಪ್ರೌಡ್ ಆಫ್ ಮೈ ಪಾರ್ಟಿ. ನನ್ನ ಪಕ್ಷದ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ನಾವು ಸೋಲ್ತೀವೋ ಗೆಲ್ತೀವೋ, ಆದರೆ ನಮ್ದು 20 ಸೀಟು 26 ಸೀಟು ಈಗ 40 ಸೀಟು ಅಧಿಕಾರಕ್ಕೆ ಬರ್ತೀವೋ ಬಿಡ್ತೀವೋ
ಆದರೆ ಜನತಾದಳ ಯಾವಾಗಲೂ ಕೂಡ ಒಂದು ಕಟಿಬದ್ಧವಾಗಿರೋ ಸಿದ್ಧಾಂತ, ಎರಡೂ ರಾಷ್ಟ್ರೀಯ ಪಕ್ಷಗಳನ್ನು ತಿರಸ್ಕರಿಸಿ ಪ್ರಾದೇಶಿಕತೆಗೆ ಒತ್ತಾಸೆ ಕೊಡಿ ಎನ್ನುವುದೇ ನಮ್ಮ ತತ್ವ. ಹಾಗಾಗಿ ಆ ತತ್ವದಲ್ಲಿ ಇವರು ಮತ್ತೊಂದು ಒಂದಾಗಿ ಕಾಂಗ್ರೆಸ್ BJP ಅವ್ರದ್ದು ಯಾವಾಗಲೂ ಇದೆ, ಟೂ ಪಾರ್ಟಿ ಸಿಸ್ಟಮ್ ಅವ್ರಿಗೊಂದು ಯಾವಾಗ ಎರಡೂ ಪಾರ್ಟಿಗೊಂದು ಭ್ರಮೆ ಇದೆ. ಭಾರತ ದೇಶನ ಸರ್ವಾಂಗ ಸುಂದರವಾಗಿ ಮಾಡಬೇಕಾದ್ರೆ 2 ಪಾರ್ಟಿ ಸಿಸ್ಟಮ್ ಇರಬೇಕು ಅಂತೇಳಿ. ಆದರೆ ಭಾರತ ಒಂದು ಫೆಡರಲ್ ಸ್ಟ್ರಕ್ಚರ್, ಇದು ಯೂನಿಯನ್ ಆಫ್ ಸ್ಟೇಟ್ಸ್ ಅನ್ನೋ ಮೂಲಭೂತ ಕಲ್ಪನೆ ಇಲ್ಲದೆ ಇದ್ದವ್ರು ಹೀಗೆ ಮಾತಾಡ್ತಾರೆ. ಆದರೆ ನಾನು ಹೇಳ್ತೀನಿ, BJP, KJP, BSR ಹೊಂದಾಣಿಕೆಯಾಗಿ ವಿಲೀನಾಗಿ ಏನೇ ಆದರೂ ಕೂಡ ರಾಜಕೀಯ ಭೂಮಿಕೆ ಕರ್ನಾಟಕದ್ದು ಏನು ವ್ಯತ್ಯಾಸ ಆಗಲ್ಲ. 2 ರಾಷ್ಟ್ರೀಯ ಪಕ್ಷ, ಒಂದು ಪ್ರಬಲ ಪ್ರಾದೇಶಿಕ ಪಕ್ಷ, ಇಷ್ಟೇ ಹೋರಾಟ. ಅಲ್ಲ, ಒಂದಿಷ್ಟು ಈ ಸೀಟ್ ಇದರಲ್ಲೆಲ್ಲ ಹೆಚ್ಚು ಕಡಿಮೆ ಆಗಲ್ವಾ? ಒಂದಿಷ್ಟು ಬಲ ಬರಲ್ವಾ? ನೋಡಿ, ಈಗ ಸುಧಾಕರ್ ಒಂದು ಮಾತು ಹೇಳಿದರು, ಪಾಸಿಟಿವೋ ನೆಗೆಟಿವೋ ತೀರ್ಮಾನ ಆಗುತ್ತೆ ಅಂಥೇಳಿ. ಲೋಕಸಭಾ ಚುನಾವಣೆ ಫಲಿತಾಂಶನೇ ಬೇರೆ, ವಿಧಾನಸಭಾ ಚುನಾವಣೆಗೆ ಮತದಾರರ ಒಲವು ಬೇರೆ. ಇದು ಬಹಳ ಸ್ಪಷ್ಟ. 1984ರಲ್ಲಿ ಇಂದಿರಾ ಗಾಂಧಿ ಸತ್ತ ತಕ್ಷಣವೇ ಜನವೆಲ್ಲ ಹೋಲ್ ಆ್ಯಂಡ್ ಸೋಲ್ ಅನ್ನೋ ಹಾಗೆ ಸಂಪೂರ್ಣವಾಗಿ ಕಾಂಗ್ರೆಸ್ ಮಾಡಿ ರಾಜೀವ್ ಗಾಂಧಿ ಬಂದ್ಬಿಡ್ತು. ಅದಾದ 6 ತಿಂಗಳಿಗೆ ವಿಧಾನಸಭೆ ಮರುಚುನಾವಣೆ ಆಯಿತು ಕರ್ನಾಟಕ ರಾಜ್ಯದಲ್ಲಿ. ಆ ಮರುಚುನಾವಣೆ ಒಳಗಡೆ 135 ಸೀಟ್ ಜನತಾ ಪಕ್ಷ ಗೆಲ್ತು. ಹಾಗಾಗಿ ಜನ ರಾಜ್ಯಕ್ಕೊಂದು ಲೋಕಸಭೆಗೊಂದು ಮಾನದಂಡ ಇಟ್ಕೋತಾರೆ. ಲೋಕಸಭೆ ಮಾನದಂಡ ಇಟ್ಕೊಂಡಾಗ ಈಗ ಮೋದಿ ಫ್ಯಾಕ್ಟರು ಯಾಕೆ ಯಡಿಯೂರಪ್ಪನವ್ರಿಗೆ ಅದು ಆ ಮೋದಿ ಫ್ಯಾಕ್ಟರ್ ಬಂದಾಗ ನಾನು ಹೇಳ್ತೀನಿ. ಓಕೆ ಸೊ ಇನ್ನು ಮೋದಿ ಫ್ಯಾಕ್ಟರ್ನು ಕೂಡ ನಾವು ನೆಕ್ಸ್ಟ್ ಎತ್ಕೊಳ್ಳೋಣ. ಸೊ ಇಲ್ಲಿ ತನಕ ಒಂದು ಚರ್ಚೆ ಆಯಿತು, ಎಲ್ಲೋ ಒಂದು ಕಡೆಗೆ BSR ಪಕ್ಷ BJP ಕಡೆಗೆ ಹೋಗುತ್ತೆ ಅನ್ನುವಂಥದ್ದು. ಆದರೆ ಅಂಥ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅನ್ನುವಂಥ ಮಾತನ್ನು ರಾಜೀವ್ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಇನ್ನು ಮೋದಿ ಫ್ಯಾಕ್ಟರ್ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದು, ಮೋದಿ ಏನು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಅದೊಂದು ದೊಡ್ಡ ಸುದ್ದಿ ಆಗುತ್ತೆ, ಚರ್ಚಾ ವಿಷಯ ಆಗುತ್ತೆ, ಟೀಕೆಗೆ ಗುರಿಯಾಗುತ್ತೆ. ಇತ್ತೀಚೆಗೆ ಮೋದಿ ಕೊಟ್ಟಿರುವಂಥ ಸ್ಟೇಟ್ಮೆಂಟೇನು, ಯಾವ್ಯಾವ ರೀತಿ ಅದು ಟೀಕೆ ಗುರಿಯಾಗಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಗಣ್ಯರು ಏನಂತಾರೆ ಕೇಳೋಣ. ಸಣ್ಣ ವಿರಾಮ ನಂತರ